ಮಾತನ್ನೇ ಹೇಳಿದನು ದಾನವೇಂದ್ರ. ದಾನವೇಂದ್ರ ಇದ್ದ ಮಾತನ್ನೇ ಹೇಳಿದನು ದಾನವೇಂದ್ರ. ಅದು ಹಾಗಿರಲು ಸಮೀಪದಲ್ಲಿ ನಿನಗೊಂದು ಕುಂದು ಬರಬದಂದು ಹೇಳಿದೆಯಲ್ಲ, ಇದು ಎನ್ನಗೆ ತಿಳಿಯಲಿಲ್ಲ. ಇದರ ಸಂತೆಯ ಸಂಪೂರ್ಣ ಹಕ್ಕಿಕಲ್ಲ. ಇದರ ಸಂಗತಿಯನ್ನು ತಿಳಿಸು, ಎನ್ನ ಮನದ ಸಂತೆಯನ್ನು ತಿಳಿಸು ಉಳಿಪ. ದಾನವೇಂದ್ರ ಅದೋ ಸ್ವಾಮಿ ನಾರದರೇ, ಹಾಗಾದರೆ ಮತ್ತೆ ಹೇಳು, ನೀ ಕೇಳು. ಅದೇನು ಚೆನ್ನಾಗಿ ಹೇಳು. ಲಾಲಿಸಿ ಗದಾನವ ಕಂಡೆ ನಾನು ವೈಭವ ನಡೆಸಿರುವನು ಮದುವೆ ಕಾರ್ಯವ ನಡೆಸಿರುವನು ಮದುವೆ ಕಾರ್ಯವ. ಲಾಲಿಸಿ ಗದಾನವ ಕಂಡೆ ನಾನು ವೈಭವ ನಡೆಸಿರುವನು ಮದುವೆ ಕಾರ್ಯವ ನಿಯಮವ ನಡೆಸಿರುವನು ಮದುವೆ ಕಾರ್ಯವ. ರತಿದೇವಿಯ ಮದುವೆ ಅವನು ವೈಭವದಲ್ಲಿ ಮಾಡುತ್ತಲಿಯನ ರತಿದೇವಿಯ ಮದುವೆ ಅವನು ವೈಭವದಲ್ಲಿ ಮಾಡುತ್ತಲಿಯನು. ಏನು ಹೇಳಲಯ್ಯ ನಾನು ಕಮಲಾವತಿ ಶೃಂಗಾರವನ. ರತಿದೇವಿಯ ಮದುವೆ ಅವನು ವೈಭವದಲ್ಲಿ ಮಾಡುತ್ತಲಿಯನು. ಏನು ಹೇಳಲಯ್ಯ ನಾನು ಕಮಲಾವತಿ ಶೃಂಗಾರವನ. ಲಗ್ನ ಪತ್ರ ಕಳಿಸಿದಲ್ಲಿ ನನಗೆ ಮಗಳ ಮದುವೆ ಮಾಡುತ್ತಲೆಯನು. ಲಗ್ನ ಪತ್ರ ಕಳಿಸಿದಲ್ಲಿ ನನಗೆ ಮಗಳ ಮದುವೆ ಮಾಡುತ್ತಲೆಯನು. ಲಾಲಿಸಿ ಗದಾನವ ಕಂಡೆ ನಾನು ವೈಭವ ನಡೆಸಿರುವನು ಮದುವೆ ಕಾರ್ಯವ ನಿಯಮ ನಡೆಸಿರುವನು ಮದುವೆ ಕಾರ್ಯವ. ಚಂಡ ಪ್ರಚಂಡನಾದ ಕೌಂಡಿಕನೇ, ನಾನು ಕಂಡ ಸುದ್ದಿಯನ್ನು ಕಂಡಂತೆ ಹೇಳುತ್ತೇನೆ, ಕಿವಿಗೊಟ್ಟು ಕೇಳು ಬೇಗನೆ. ಅದೇನು ಚೆನ್ನಾಗಿ ಹೇಳು ಸ್ವಾಮಿ ನಾರದರೇ. ಅದು ಏನೆಂದರೆ, ಅದೇನು ಸ್ವಾಮಿ? ಮೊದಲು ನಿನಗೆ ಕೊಡುತ್ತೀವಿ ಎಂದು ಹೆಸರಿಟ್ಟ ಕನ್ಯೆಯನ್ನು ಆ ಕಮಲರಾಜನು ಮನ್ಮಥನಿಗೆ ಮಾತು ಕೊಟ್ಟು ತನ್ನ ಭಂಡಾರದಲ್ಲಿದ್ದ ದ್ರವ್ಯವೆಲ್ಲ ವೆಚ್ಚ ಮಾಡಿ ತನ್ನ ಪಟ್ಟಣವನ್ನೆಲ್ಲ ಶೃಂಗರಿಸಿ ಸಂಭ್ರಮದಿಂದ ಲಗ್ನವನ್ನು ನಡೆಸುವುದಕ್ಕೆ ಯತ್ನಿಸುತ್ತಾನೆ. ಹೌದೇನು ಸ್ವಾಮಿ? ನಾರಾಯಣ ನಾರಾಯಣ. ನೋಡಾ ನೋಡಿ ಆ ದನಕಾಯವ ಗೊಲ್ಲನು ಕೂಡ ಬೀಗತನವನ್ನು ಮಾಡಬಹುದೇ? ನಾರಾಯಣ ನಾರಾಯಣ. ನಾನು ಸುಳ್ಳು ಹೇಳುವುದಿಲ್ಲ. ಅದೇನು ಚೆನ್ನಾಗಿ ಹೇಳು ಸ್ವಾಮಿ ನಾರದರೇ. ಈಗ ಕೃಷ್ಣನು ಸರ್ವ ಬಾಂಧವರೊಂದೊಡಗೂಡಿ ಮನ್ಮಥನನ್ನು ಕರೆದುಕೊಂಡು ಸಂಭ್ರಮದಿಂದ ಪ್ರಯಾಣವಾಗಿ ಹೊರಟಿರುತ್ತಾರೆ. ನಾರಾಯಣ ನಾರಾಯಣ.
ನಾನು ನೋಡಿಕೊಂಡು ಬಂದೆನು. ಆ ಸಂಭ್ರಮವು ಎಷ್ಟೊಂದು ಹೇಳಲಿ. ಅದೇನು ಸ್ವಾಮಿ? ದಾನವೇಂದ್ರ, ಅದು ನಾರದರೆ ನೀನು ಈಗಲೇ ಕಮಲಾವತಿಗೆ ಹೋದರೆ ರತಿದೇವಿಯು ನಿನಗೂ ದೊರೆಯುತ್ತಾಳೆ. ಇಲ್ಲವಾದರೆ ಎಷ್ಟು ಮಟ್ಟಿಗೂ ದೊರೆಯಲಾರು. ಓ ಸ್ವಾಮಿ ನಾರದರೆ ಏನು ಮಾತನಾಡಿದರೆ? ದಾನವೇಂದ್ರ, ಅದೋ ನಾರದರೆ ಆ ಬಾಳೆಯ ಸೌಂದರ್ಯವು ಎಷ್ಟೊಂದು ಹೇಳಲಿ. ತೊಂಡೆ ಹಣ್ಣಿನಂತಿರುವ ತುಟಿಗಳು, ಸಂಪಿಗೆ ಮೊಗ್ಗೆಯಂತೊಪ್ಪುವ ಮುಖವು, ನಿಂಬೆ ಹಣ್ಣಿನಂತಿರುವ ಭುಜಗಳು, ಬಾಳೆ ದಿಂಡನಂತೊಪ್ಪುವ ತೊಡೆಗಳು, ಚಂದ್ರನಂತೊಪ್ಪುವ ಮುಖವು, ಈ ಪ್ರಕಾರ ಸೌಂದರ್ಯವುಳ್ಳಂತ ರತಿಯನ್ನು ಆ ಪುಂಡನಾದ ಮನ್ಮಥನು ಮಾಡಿಕೊಂಡು ಹೋಗುವಾಗ ನೀನಿದ್ದು ಸಾರ್ಥಕವೇನು? ರತಿಯನ್ನು ಬಿಡುವುದಕ್ಕೆ ನೀನೇನು ಕೈಲಾಗದವನೇ? ಇಲ್ಲವಾದರೆ ದಾನವೇಂದ್ರ, ಅಯ್ಯೋ ಪಾಪ, ಆ ಕಮಲರಾಜನು ನಿನ್ನನ್ನು ಕಾಸಿಗಿಂತ ಕಡಿಮೆ ಮಾಡಿದಂತೆ ಕಾಣುತ್ತದೆ. ಅಯ್ಯೋ ಪಾಪ, ನಿನ್ ಲಗ್ನಕ್ಕೆ ಬಾ ಎಂದು ಪತ್ರ ಸಹ ಬರೆಯಲಾರದೆ ಎಷ್ಟು ತಾತ್ಸಾರವಾದಿಯ. ನಿನ್ನ ಭೀಕರ ಎತ್ತಲಡಿಗಿತು ದಾನವೇಂದ್ರ, ಸದ್ಗುಣ ಸಾಂದ್ರ. ಸ್ವಾಮಿಯೇ, ಆ ಬಂದ ಕಮಲದ ಎನ್ನನ್ನು ಮಾತನಾಡಿದರೆ ಆ ಬಂದ ಪುಂಡರೀಕಾಕ್ಷನ ಮಗನಿಗೆ ಮಗನನ್ನು ಕೊಟ್ಟರೆ ನಾನು ಹೇಗ ಮಾಡರೆ? ಈ ಕ್ಷಣವಾಗಿ ಆ ಪಟ್ಟಣವನ್ನು ಮೂಲೆಯ ಬಗೆಯ ನಗರನ್ನು ಕದಗದಲ್ಲಿ ಎಂಬ ಬಂದ ಮುಂದೆ ಎಂದು ತಂದು ಎಲ್ಲ ಪಟ್ಟಣವನ್ನಾಗಿ ಮಾಡಿಕೊಳ್ಳಲಿದ್ದಾರೆ. ದಾನವೇಂದ್ರ, ಹಾಗಾದರೆ ಮತ್ತೆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಹೋಗೋದೋ ಇಲ್ಲ ಹೋಗೋದೋ, ದಾನವಾಧಿಪತಿ ಹೋಗೋದೋ. ಹೋಗೋದೋ ಇಲ್ಲ ಹೋಗೋದೋ, ದಾನವಾಧಿಪತಿ ಹೋಗೋದೋ.
ನಿನ್ನ ಶೌರ್ಯಕ್ಕೆ ಹರಿಯರ ಬ್ರಹ್ಮಾದಿಗಳು ಇಡಿಲ್ಲ ಅಂತ ಯಕ್ಷೋಚಿತನ ಕಮಲನಾದ ಪಾಡೇನು. ಹೌದೇನು ಸ್ವಾಮಿ? ದಾನವೇಂದ್ರ, ಅಹೋ ನಾರದರೇ, ನೀನು ತೀವ್ರದಿಂದ ಶ್ರೀರಂಗನಾಥನ ಚರಣಗಳನ್ನು ಸ್ಮರಿಸುತ್ತಾ ಹೋಗಿ ಕೊಪ್ಪಿದ ಕಮಲನನ್ನು ಕೊಂದು ರತಿಯನ್ನು ತಂದರೆ ನಿನ್ನ ಪುಣ್ಯಕ್ಕೆ ಸ್ವರ್ಗ ಮತ್ಸ್ಯ ಪಾತಾಳ ಲೋಕದೊಳಗಿಡಿಲ್ಲ. ಹೌದೇನು ಸ್ವಾಮಿ? ನೀನು ತೀವ್ರದಿಂದ ತುರ್ತಿನಿಂದ ಹೋಗುವುದರೆಯೇ ನಿನಗೆ ಚೆನ್ನಾಗಿ ಲಗ್ನವಾಗುವುದು. ದೇವಿ ವಶಕ್ಕೆ ಅದೃಷ್ಟವೂ ಸಿಕ್ಕಿರಬಹುದು. ರಾಜ, ನೀನು ತೆರಳಿದ ಕಾರ್ಯವು ದೇವಿಯೂ ಕೈಗೂಡಿಸುವಳು. ಮಹಾರಾಜನೇ, ನಾವಿನ್ನು ಹೋಗಿ ಬರುತ್ತೇವೆ. ರಾಜ ರಂಗೋಟಿ ತೇಜ, ಸಂತೋಷದಿಂದ ಹೋಗಿ ಬಂದಿರ ಸ್ವಾಮಿ. ಜಾಗ್ರತೆಯನ್ನ ಕಮಲಾವತಿಗ ತೆರಳ ಕೊಪ್ಪಿ ಮಪ್ಪಿನಿಂದ ಕಮಲಗನ್ನ ಗಂಭರ ಕರತೆಯನ್ನ ತಂದೆಯನ್ನ ಪಟ್ಟದ ನಾಡಿಯನ್ನಾಗಿ ಮಾಡಿಕೊಳ್ಳಲೇ. ಜಾಗ್ರತೆಯಿಂದ ಹೊರಮನೆಗೆ ಹೋಗಬರ ಚಂದನಕ್ಕೆ ಒಂಬತ್ತು ಗಂಗನನ್ನು ಬಂದು ಭೂಪತಿ ಕಮಲಾವತಿ ನಗರಕ್ಕೆ ತಡ ಮಾಡದ ಸೂಟಿಯಿಂದ ರಥವನ್ನು ಬಿಡುವಂತವನಾದ ಸಾರಥಿ ನಿಶ್ಚಿತರಂತಾಗಲಿ ಭೂಪತಿ. ಜಾಗನೂರು ಗೋಳಪ್ಪ ಇವರು ಕೌಂಡಿಗನ ಲಗ್ನಕ್ಕ
ಮುಂಜಾನೆ ತಾಳಿಗೆ ಎಬ್ಸರು ಮಕ್ಕಳ ಮನುಷ್ಯ ಮಾಡ್ತೀವಿ ನೋಡಮ್ ಕಿವಾಗ ನೀರಾಗೆ ಎಬ್ಸರು ಲೈನ್ ಪಡ್ಕೊಂಡ್ಬಿಟ್ರಿ ನೋಡ ಮನೆ ಜಾಗ ನಮಗೆ ಇಲ್ಲಿ ಬಂದು ಮಕ್ಕಳ ನಮಗೆ ಆಯ್ತು ಎಬ್ಸರಮ್ಮ ಎಬ್ಸರು ಬರ್ದವ್ರು ಅಪ್ಪನಿಯ ದ್ರೌಪದಿಯನ್ನು ಮರ್ಯಾದೆಯಿಂದ ಎದುರ್ಕೊಂಡು ಮಹಾವೈಭವದಿಂದ ಎಲ್ಲ ಮಂದಿರಿಗೆ ಗರ್ವಗಂಡ ಕಾಂತೆ ಜೀವಂತ. ಹೌದು ದೇವ ಆ ಸಾರಥಿ ಈ
ಯಾದವರ ಕೂಡ ಬಂಧತ್ವವನ್ನು ಮಾಡಿದರೆ ಇಲ್ಲ ಎನ್ನುವುದು ಮರೆತು ಬಿಟ್ಟನೆ. ಆ ಸಾರಥಿ ಭೂಪತಿ ಈ ಕಮಲನ ಮಾಡಿದ ಕಾರ್ಯವನ್ನು ನೆನೆಸಿಕೊಂಡರೆ ಒಳ್ಳೆಯ ಭೂಪತಿ ಭೂಪತಿ ನಮಯ ಸಿಂಹಾಸನದ ಮೇಲೆ ಮದನ್ಮತ್ತನಾಗಿ ಕುಳಿತಿರುವ ಮಹಿಳೆ ಕಡಗಳನ್ನು ನೋಡಿದ ಸಾರಥಿ. ಭೂಪತಿ ಒಟ್ಟು ಪೀತಾಂಬರವನ್ನು ಒಟ್ಟು ದಟ್ಟವಾದ ಕೈಯಲ್ಲಿ ಕಳೆದ ಕನ್ನಡಿಯಲ್ಲಿ ಹಿಡಿದ ಕಣ್ಣಿಗೆ ಕನ್ನಡಗಳ ಕಣ್ಣಗಳ ಸಾಲ ಸಾಲಗಳನ್ನು ನೋಡಿ ಭೂಪತಿ ನೋಡಿದ್ದೀನಿ ದೇವ. ಬಲಬಲದು ಕುಳಿತಿರುವ ಕೊಂಡೆಗಳಾದ ಮಹಿಳೆ ಮಾಡಿದ ಸಾರಥಿ. ಭೂಪತಿ ನೋಡಿದ್ದೀನಿ ದೇವ. ಕಳ್ಳ ಸುಳ್ಳ ನಾಯಕರನಾದ ಭಯ ಈಗ ಸಂಭ್ರಮದಿಂದ ಲಕ್ಷಣ ಮಾಡಿಕೊಳ್ಳಿಕ್ಕೆ ನಂಬಕ್ಕೆ ನಿರ್ಭಯದಿಂದ ನಿಂತಿರುವ ಸಾರಥಿ. ಭೂಪತಿ ಗುಂಡಿಗೊಳಗೆದ್ದ ಖಂಡದಂಬಗೆದ ಎಂಟು ಊಟಾಟಗಳಿಗೆ ಒಳಪಡಿಸಿಯವರ ರಕ್ತವನ್ನು ಕುಡಿಯುತ್ತಿದ್ದೆ. ಮೊದಲ ಈ ಬಂದ ಕಮಲನನ್ನು ಎಗೆದು ಇವನ ಸೆರವನ್ನು ಚಂಡಾಡಿ ಇವನ ಪುತ್ರಿಯಾದ ದೇವಿಯನ್ನು ಕದಲಪಲ್ಲೆಯನ್ನು ಮಾತ್ರ ದೇಶಕ್ಕೆ ಬರುವ ಭೂಪತಿ ಒಂದು ವೇಳೆ ಈ ಬಂಡನಾದ ಪಾಂಡವರ ಪುಂಡರೀಕಾಕ್ಷರೆಂಬ ಬಂಡ ಕೃಷ್ಣನ ಇವರಿಗೆ ಬೆಂಬಲವಾಗಿ ಬಂದರೆ ಖಂಡಿಗಲಿಗಳ ಗಂಡ ಗಂಡು ದೇವಾದಿಪದ ಗಂಡ ಮಕ್ಕಳು ಪುಟ್ಟ ಭೂಪತಿ ಇವರ ಗದಲವನ್ನು ಬರುತ್ತಿನ ಸಾರಥಿ ಇವರನ್ನು ಪರೀಕ್ಷಿಸುವಂತೆ ನಿಮ್ಮ ಕೆಳಗೆ ಭೂಪತಿ ಮಾವನಾದ ಕಮಲವನ್ನು ಮಾತನಾಡಿಸಲು ನೋಡುತ್ತೇನೆ. ಬಾಪು ಬಾಪುರಿಯ ಮಾವನಾದ ಕಮಲೆಯ ಶಾಲೆಯನ್ನು ಮಾಡಿದ ಸಾಹಸಕ್ಕೆ ನಾನು ಮೆಚ್ಚಿದೆ. ನಿನ್ನ ಪುಣ್ಯಕ್ಕೆ ಹಿಡಿಕೆ ಇಲ್ಲ. ಅದು ಯಾತಕ್ಕೆಂದರೆ ಶ್ರೀಲೋಕ ಬಾಲಕನಾದ ಶ್ರೀಕೃಷ್ಣನೇ ನಿನಗೆ ಬೀಗನಾದ ಮೇಲೆ ಮಾವ ಹಿರಿಯ ಧನ್ಯ ಹಿರಿಯ ಪರಾಕ್ರಮಿ ನೀನು ಮಾಡಿದ ಕಾರ್ಯವು ಎಂದು ಮನಸ್ಸಿಗೆ ಬಂತು. ಆದರೆ ನಿನಗೆ ಪತ್ರ ಬರೆಯೋದಕ್ಕೆ ಕಾರಣ ಸಿಕ್ಕಿಲ್ಲವೆಂದು ಬಂದಿರುವನ ಮಾವ. ಮುತ್ತಿ ದೇವತೆಗೆ ಬಾಗಿಲವ ಕೊಟ್ಟಿಲ್ಲ ಒಂದು ಸಿಟ್ಟಾಗಿ ನಿಂತಿರುವಳು. ಆದ ಕಾರಣ ಮುತ್ತಿ ದೇವತೆಯ ಮನಸ್ಸು ಸಂತೋಷ ಪಡಿಸುವ ಕಾರಣ ಮರಣವಾಗಿ ಕಂಡಿಯ ಮಾವ ಸ್ವಭಾವ
ಎಲೈ ಬಂಡ ಕಮಲನೇ ಒಳ್ಳೆ ಮಾತಿನಿಂದ ನೀನೊಪ್ಪನ್ನು ಅಕ್ಕಿಯನ್ನು ಹಾಕಿಕೊಂಡು ನಾನು ತಂದ ಬಡದರಿಯನ್ನು ತಂದಗಡಲಿಂದ ಬಂದ ನಾರಿಗೆ ಅದಕ್ಕೆ ಬಲ್ಲದರಿಂದ ಪಟ್ಟಣಕ್ಕೆ ನನ್ನ ಮುಖ ಈ ಮದಂಡನಾದ ಕಮಲ ಏನೇ ಹುಡುಗನಾದ ಕೌಂಡಿಗರೇ ಏಕೋಟಿದ ದನಗಳ ಕಾಯುವ ಕಲ್ಲನ ದೊಡ್ಡೆಯನ್ನ ಮುಂದೆ ತಿದ್ದೆ ತಿದ್ದೆ ಹೇಳಿದರ ಎನ್ನಗೆ ಎದುರಿಗೆ ಉಂಟಾಗುವುದರ ಮುಖ ಹುಡುಗನಾದ ಕೌಂಡಿಗರೇ ಆರ್ಭಟಕ್ಕೆ ಸಿಂಹವ ಉಂಟುವುದೇ ಹೇಗೆ ಸೊಲಭದಾನ ಧೋರಣೆಗಳೇ ಗಂಡ ನಡೆಯಡಿಯಾದ ಕಮಲ ಏನೇ ಹುಡುಗನಾದ ಕೌಂಡಿಗರೇ ನನ್ನ ಕೈಲಾಗದ ಕಲ್ಲ ಸುತ್ತಲ ಬಲದಿಂದ ನಿಮ್ಮ ನನ್ನನ್ನು ಪುರಬಿಟ್ಟು ತಪ್ಪಿಸಬಾರದು ಭಯಂಕರವಾಗಿ ಮಹೋದವಾಗಿ ಬಿಡುವುದರ ಗಂಡ ಏನ ಬಲವಂತನು ಎಂತ ಬಲಸೂರನು ಎಲೈ ಬಂಡ ಕಮಲ ಏನೇ ಹುಡುಗನಾದ ಕೌಂಡಿಗರೇ ಎಲ್ಲೆಲ್ಲೆಲ್ಲಾಗಿ ಬಂದ ಬಂದ ಕೃಷ್ಣನನ್ನ ಸೇರಿ ಅಂಬರಕ್ಕೆ ದೂರ ಅವನ ಜೀವವನ್ನು ದಂಡದರಲ್ಲಿಗೆ ಖಂಡಿತವಾಗಿ ಸರಿಸಿದೆ ಏನೈ ಊಟ ಎಂಬಾದರಿಯಾದ ನಿನ್ನ ಮಗಳಿಗೆ ನಾನೇ ಪಟ್ಟದ ಗಂಡನನ್ನು ಹರಿಸಿಕೊಳ್ಳವೆನು ಇದಕ್ಕೆ ಅಡ್ಡಿ ಇದ್ದವರನ್ನು ತೋರು ಪಾಮರ ಸೇರುವುದು ನಿನ್ನನ್ನೇ ಮಗುರ ಏನೇ ಭಂಡ ಕೌಂಡಿಗರೇ ಎಲ್ಲ ಮಗಳಾದ ರತಿದೇವಿಯನ್ನ ಕೊಡು ಎಂದ ನುಡಿಯಲಿಂದ ನಾಲಿಗೆ ಎನ್ನ ಬಳಿಗೆ ಮೂರ್ಖರೇ ಅದಮ್ಮ ಬಹು ಎತ್ತರದಿಂದ ಮಾತನಾಡಿದ ಈ ಮೂರ್ಖ ಮಾತನಾಡಿದರೆ ಮಾಡಬಲ್ಲಿದೆ ಬಂದ ಕೊಡವಿ ಬಾಲಕರ ಕಟ್ಟ ದುಡಬರ ಮದರವನ್ನ ಬರಲ ಮೂರ್ಖ ನಾನು ಓಡಿ ಹೋಗುವವರ ಸ್ವಲ್ಪ ತಾಳೆಯೇ ಬಂದ ಏನೈ ಪೋರ ಎಲೈ ಬಂಟ ಕಮಲನೇ ಹೇಗೆ ನೀನು ಅಂದ ಕಂಡ ಕಂಡ ಮಾತನ ಎಂದ ಎರಡರ ಮಂಡಲ ಬಾಳ ಗ್ರಾಮದ ಗಂಡರ ಗಂಡರ ತಮ್ಮನದ ಬಾಲ ಭಕ್ತರವರಿಗೆ ಎಲೈ ಬಂಡ ಕಮಲನೇ ಮೂರ್ಖನೇ ನಿಜ ಕುಲದ ಮಾಸ್ತಾಂಡ ಗಂಡನ ಬಳಗದ ರಾಜಭರಣ ಪ್ರತಿಭಟನ ಕೊಂಡೋಡ ಬರಣದ ತಂಡದ ಬಿದ್ದ ಗಂಡ ಗಂಡಾದನಿಂದ ನಮ್ಮಗವರ ಗಂಡಗಂಡನೇ ಚೆಂಡೆಯ ಅಕ್ಷರಚ್ಚ ಬಲವರ ಗಂಡ ತರದಂತನದ ರುಂಡವಲ್ಲ ಗಗನವಂತನಕ್ಕೆ ಆರ್ತವ ಗಮನರಾಜನಿಗೆ ಇನ್ನು ನಮ್ಮ ರತಿಯ ಸುದ್ದಿಯನ್ನು ಎತ್ತಿದರೆ ಈ ಕ್ಷಣಗಳು ഇപ്പോൾ ಎಲ್ಲ ಕಟ್ಟದಿಂದ ನಿಮ್ಮ ಶಿರವನ್ನು ಕತ್ತರಿಸಿ ಯಮನ ನಗರಕ್ಕೆ ಕಳೆದವನು ಜಾಗ್ರತೆಯಿಂದ ಇದ್ದಕ್ಕಿಲ್ಲ ನನ್ನ ಹಾಕದಕ್ಕೆ ಬಂದ ಅನೇಕ ಪ್ರಕಾರವಾಗಿ ಕಟ್ಟಿಗಳೇ ಬಂದ ಮೂಢನಾದ ಕಮಲ ನಿನ್ನ ಪರಾಕ್ರಮವಿಗೆ ಎತ್ತಲಡಿಗಿತು ಮುದಿ 10 ಗಂಟೆ ಯಾಕಕ್ಕೆ ಬೆಚ್ಚಿರುವೆ ಎತ್ತ ಬಿಟ್ಟವನ್ನು ಒಪ್ಪಿದ ಕಮಲವನ್ನ ಕೆಳಗಿದನ ಮತ್ತೆಯ ಬಲೆಗೆ ಬೆಂಬಲವಾಗಿ ಬಿದ್ದ ಬಂದರನ್ನ ಬಿದ್ದಕ್ಕೆ ಬರೆಯುವ ಸಾರಥಿ ನಿಮ್ಮೆಷ್ಟರಂದಾಗಲೇ ಹೋಗದೆ ಯುದ್ಧವೆಲ್ಲ ಕಮಲಾಂದ್ರಿ ಗದ್ದೆಯನ್ನು ಬದ್ಧ ಕರ್ಮಣದವನು ಎಲ್ಲೋ ಬುದ್ಧಿ ಇಲ್ಲ ರಕ್ಕಸಿದವ ನನ್ನ ಗಿಡ ಬೀಳುವುದನ್ನು ಅರಿಯಲ್ಲ ಈ ಎಳೆ ಹೂಡ ಈ ಕಾಯಲ್ಲಿ ಯುದ್ಧ ಪರಾಕ್ರಮವನ್ನು ಮತ್ತು ಚಿರಚಿತ್ರ ಮಾಡಿ 10 ಕಾಯಿ ಹಬ್ಬದುಡ್ಡವನ್ನು ಮಾಡುವೆ ಬಾಬು ಬಾಬುರ ವಾಯುಕುಮಾರ ಪ್ರೀತಕ ಭೀಕರ ಭೀಮನ ಎದುರು ಸಾರ್ಥಕ ಆದ್ರ ಭಂಡ ಭೀಮ ಕಂಡಂತ ಬಗಲದರ ನಿನ್ನ ಗುಂಡೆಗೆ ಎಲಬಗಲನ್ನ ಕಡಲವಂತೆಯನ್ನ ಕಲಸುತವಾದ ಕಗ್ಗದಿಂದ ಕಡಲ ಕಾಲ ಬಿಡದ
ನನ್ನ ವೈರಿಗಳಿಗೆ ನನ್ನ ಬಾಪು ಬಾಪುರೆ ಉಂಡ ಕವನೀಕ ನಮ್ಮ ಯಮರಾಜಕ್ಕೆ ಬುಧಬಲದ ಪರಾಕ್ರಮಿಯಾದರೆ ಹಿಂದಕ್ಕೆ ವಿಶ್ವಾಸನನು ನಿನ್ನ ಹೆಂಡತಿಯ ಸೀರೆಯನ್ನು ಬಿಟ್ಟು ದೊಂಬದ ಸಭೆಯಲ್ಲಿ ಮರ್ಯಾದೆಯನ್ನು ಕಳೆಯುವಾಗ ನೋಡಲಾರದ ಮಾತನಾಡಲಾರದ ರಂಗಿನಂತೆ ಯಾತಕ್ಕೆ ಬಂದಿಲ್ಲ ಎಲ್ಲ ವಾಕ್ಯ ನೀನೇನು ಹುಡುಗನಾಗಿದ್ದೀಯೋ ಅಥವಾ ನಪುಂಸಕನಾಗಿದ್ದೀಯೋ ಎಲ ಮೂರ್ಖ ಆ ಸಮಯದಲ್ಲಿ ನಿನ್ನ ಪರಾಕ್ರಮವು ಎತ್ತಲಡಗಿತು ಮಂಡಿಯಲ್ಲಿ ಮುಖ ಎತ್ತಿ ಯಾತಕ್ಕೆ ತೋರಿವಿ ನಾನೇ ಪರಾಕ್ರಮನಲ್ಲಿ ಹೇಳ್ತೀಯಲ್ಲ ಭೀಮ ಹೋಳಿಗೆ ಮತ್ತು ಬಂದು ಶಿವ ಬಕಾಸುರ ಬಂದು ಈ ಕಾಯನ್ನು ಅತ್ಯದ್ಭುತವಾದ ಗದೆಯನ್ನು ನಿನ್ನ ತಲೆಯನ್ನು ಕೊಟ್ಟು ಗದಗದರ ದಿಕ್ಕೆ ತಂದು ನೀರು ಕುಡಿದು ಯಾರು ದೇವರ ಬರುಪಡವರ ಮುಖ ಕತ್ತೆಯಂತೆ ಯಾತಕ್ಕೆ ಒದರಾಡುತ್ತೆ ಎಲ್ಲ ಕೈಯಲ್ಲಿ ಸಿಕ್ಕಿ ತಪ್ಪಿಸಿಕೊಂಡು ಹೋಗುತ್ತೆ ನಮ್ಮದು ಮರಿ ಬೇಟೆಗಾರನ ಬಲಿಗಳ ಚಿಗುರೆ ಚಿಲಿಕಿದ ಚಿಗುರೆ ಮರಿ ಅಂತ ಎಲ್ಲ ಕೈಯಲ್ಲಿ ಸಿಕ್ಕಿರದೆ ಸುಮ್ಮನೆ ಹೊತ್ತ ಒದರಾಡಿದ್ರೆ ಬಂದ ಫಲವೇನು ಗಂಧ ಎಲೈ ಗಂಧಘಾತಕ ತುಪ್ಪವನ್ನು ಪಾದಕ್ಕೆ ಬಿದ್ದರೆ ಆನಂದ ಪಡೆಯ ದುರ್ದ ಸಾವಿರ ಗಂಟ ಏನ ಬಲವಂತನು ಎಂತ ರಣಸೂರನು ವಿರಾಟ ನಗರದಲ್ಲಿ ನಿನ್ನ ಹೆಂಡತಿಯನ್ನು ಕೀಚಕನ ಮುಂದಲಿಡಿದ ಎಳಿವಾಗ ಎಲ್ಲಿ ಆಗಿದ್ದೋ ಬಣ್ಣ ಮತ್ತು ನೀನು ಅವರ ಮನೆಯಲ್ಲಿ ಅನ್ನ ಉಂಡು ಕೊಬ್ಬಿದ ದೂತನು ನೀನು ಅಥವಾ ಬಣ್ಣ ಬಕಾಸೂರನ ಬಾಯ ಬಡದ ಎಂಟು ಬಂಡಿ ಅನ್ನ ಉಂಡ ಎತ್ತುಗಳನ್ನು ಕಾದುಕೊಂಡ ಬಂದ ದೂತನು ನೀನು ಇನ್ನು ನೇರ ಪ್ರತಿ ಉತ್ತರ ಕೊಟ್ಟರೆ ನಿನ್ನ ಬಾಯಿ ಒಡೆಯುವನು ಬಾಯಿ ಮುಚ್ಚ ನನ್ನ ಸೊಮ್ಮನೆಯ ಹೋದರೆ ಒಳ್ಳೆದಾಯಿತು ಇಲ್ಲವೇ ಈ ಕೆಳವಾರ ನಿನ್ನಮ್ಮಿಡೆಯನ್ನು ಹಿಡಿದು ಎಡಮಡಿಯಂಬಿಗದ ಆಕಾಶ ಮಂಡಲಕ್ಕೆ ಕಂಡಿ ನಿಂತ ನಿನ್ನಂತ ಬಂಧನ ಓಂಕೃತಿಗೆ ನಾನು ಹಿಂದರಿವಿದೆ ಹೇಗೆ ಜಾಗೃತಿಯಿಂದ ಯುದ್ಧಕ್ಕೆ ನಿನ್ನ ಭ್ರಷ್ಟ ಪಾಪಿಷ್ಠ ಈ ಮೇರುವ ಬರವದಂತೆ ಬಿಟ್ಟದವ ಈ ಅದ್ದನ್ನು ಸತ್ಯಕ್ಕೆ ಸಾರು ಭೂಪತಿ ಮತ್ತು ಯುದ್ಧ ಮಾಡುವ ಪರಾಕ್ರಮಗಳೆಂದರೆ ಜಾಗೃತಿಯಿಂದ ಹೊರಗಳ ಸಾರಥಿ ಭೂಪತಿ ಈ ಮಪ್ಪಿಗನಾದ ಕರ್ಪರ ಇಬ್ಬರನ್ನ ಕೆಳಬಿದರೆಂದು ಮಪ್ಪಿನಿಂದ ಹಬ್ಬರಿಸಿ ಉಪ್ಪಿ ಬಪ್ಪಿನಿಂದ ಏನ ಬಪ್ಪೆಯ ನೆಟ್ಟು ಮಾರಬಲದು ಎನ್ನ ಸಮೂಹಕ್ಕೆ ಸಾಧವಾಗಿ ನಿಂದ್ರವರ ಮುಖ ನೀಚಾಚರ ಬಂಡನೆ ಈ ಕ್ಷಣದೊಳವೆನ್ನಮ್ಮ ಎಡವ ಎಡಮಡ ಎಂಬೆಗಳ ಸಡಗರವನ್ನ ಎನ್ನ ಗಡ್ಗಕ್ಕಾವುದು ಕಡಗದ್ದಲೇ ಭೀಕರ ಬಂದು ನೋಡಿ ಎಮ್ಮ ಹೆಸರು ಮಚ್ಚ ಪಾಂಡವ ಎನ್ನೋಳ ಯುದ್ಧ ಮಾಡಿ ಜಯಿಸುವುದು ಸ್ವಪ್ನದಲ್ಲಿ ಮರಿ ತಿಳಿಯದೆ ಅಜ್ಞಾನದಿಂದ ಬಂದು ಎನ್ನ ಕೈಯಲ್ಲಿ ಮರಣ ಬಂದಿ ತಿರುಗಿ ಹುಟ್ಟಲಿಕ್ಕೆ ಯಾರು ಹುಟ್ಟದ ಸ್ವಲ್ಪ ತಾಳಲ್ಲ
ಬಂದನು ಸುರನು ಬಂಡನೆ ಎಂಬಕ್ಕೆಯನ್ನ ಕೂಡ ಯುದ್ಧವನ್ನು ಮಾಡಿದ ವಿಶ್ವದ್ರೋಣ ಕರ್ಣ ಕೃಪ ಕೌರವರಮ್ಮ ಪರಾಕ್ರಮಗಳ ಕೊಟ್ಟಿದ್ದರೆ ನನ್ನನ್ನೇನು ಮಾಡುವ ಬಂಡ ಮೂರ್ಖನೇ ಎಳೆಯ ಬಂಡನೆ ಎನ್ನನ್ನ ಲಕ್ಷಿಸದ ದುರಕ್ಕೆ ಬಕ್ಕರೆ ನಿಮ್ಮ ಎಲೆಗನ್ನ ಹೊರಗಡದ ದುಪ್ಪನೆ ಸ್ವಂಬರಕ್ಕೆ ಕಡಿಯುವ ಅಪ್ಪಳಿಸಿ ಮಣ್ಣು ಮುಕ್ಕಿಸುವನ ಜಡಮದೆ ನಿಮ್ಮ ಅಕ್ರಮವನ್ನು ಈ ಲೋಕದಲ್ಲಿ ಹರಿಯನ್ನು ಸಾರಥಿ ಮಾಡಿಕೊಂಡ ಪುರಬನ ಬಲವೀರರನ್ನು ಕೊಲ್ಲಿ ಧೀರನೆನಿಸಿಕೊಂಡಿ ಅಲ್ಲವೇ ಹರಿಯ ಸಾರಥಿ ಇಲ್ಲದೆ ನೀನು ದಾರನ್ನು ಗೆದ್ದಿರುವೆ ಪರಮೇಶ್ವರನ ಕೂಡ ಯುದ್ಧವನ್ನು ಮಾಡಿ ನೀನೇ ಪರಾಕ್ರಮಿಯಾದರೆ ಎಂದಕ್ಕೆ ಬಾಲನ ಕೂಡ ತೆರೆಗಡಿಸಿಕೊಂಡು ಯಾಕಕ್ಕೆ ಬಂದೆ ಮಗನಮ್ಮ ಬಂದರೆ ನನ್ನ ವನಡಂಬವನ್ನು ಎನ್ನಲ್ಲಿ ಉಚ್ಚರಿಸಬೇಡ ಈ ಕ್ಷಣವಾಗಿ ಯುದ್ಧಕ್ಕೆ ನಿಲ್ಲಲ್ಲ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ ಸಾರಥಿ ಎಂಬ ಜಾಣ ನೋಡಿದೀಯ ಅನ್ನದ ಕಾಡ ಜಾಗ್ರತೆಯಿಂದ ಇವನಿಗೆ ಸಹಿತ ಉಪಚಾರ ಮಾಡಿ ಎಂಬ ಸಂಬಂಧನಾದ ಸಾರಥಿ ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆ ನನ್ನನ್ನು ಮುಚ್ಚಗೊಳಿಸದನಿಂದ ಗರ್ವದಿಂದ ಸಂತೋಷಪಟ್ಟು ಬಾಯಿಗೆ ಬಂದಂತ ವಾಸ್ವಾಯದೈ ಬಂಡ ಹೆಂಡತಿಯನ್ನು ಎನ್ನೊಬ್ಬರಿಗೆ ಪಟ್ಟು ಅಂಗಿನ ಕೂಳದಿಂದ ಬಂಡನ ನೀನು ಅಥವಾ ರಾತ್ರಿಯಲ್ಲಿ ಸಾವಿರಾರು ಮಂದಿಗೆ ಅನ್ನದಾನವನ್ನ ಕಂಡ ಪರಾಕ್ರಮಗಳ ಬಂದ ಮಾಡಿಕೊಂಡಿಯ ಈ ಕ್ಷಣದಲ್ಲಿ ಪಡುದರ ಗದ್ದದಿಂದ ನಿನ್ನ ಶಿರವನ್ನು ಕಳೆದು ನಿನ್ನ ಕರಳಗಳನ್ನು ಕಡೆಗೆ ತೆಗೆದು ಎಲ್ಲ ಕುಡಿಮೀಸೆಯ ಸೀರಿ ಎಲ್ಲ ಕೊರಳೆಗಳ ಮಾಲಿಯನ್ನಾಗಿ ಬೆಳಸಿನಿಂದ ಉದರದಿಂದ ಬರುವ ಧೀರ ರಕ್ತವನ್ನು ಕುಡಿದು ಬಣ್ಣ ನಿನ್ನ ದೃಢತರದ ಪ್ರಾಣವನ್ನು ಯಮಪಟ್ಟಣಕ್ಕೆ ಕಳಿಸಿದ ಹಣವ ಬುದ್ಧಿ ಇಲ್ಲದ ಎನ್ನ ಕೂಡ ಬಿದ್ದಕ್ಕೆ ಸನ್ಮುಕ್ತನಾದರ ಸತ್ಯಕ್ಕೆ ನಿನಗೆ ಮುತ್ತು ದೇವತೆ ಒದಗಿಸಂಬುದಕ್ಕೆ ಜನಕ್ಕೆ ಸಂದೇಹವಲ್ಲ. ಮೂರ್ಖನೇ, ನಾನು ಕಟ್ಟಿದ ಪಂಥವನ್ನು ಕೇಳಲ್ಲ, ಹೇಳಿದರೆ ನಮ್ಮನ್ನೇನ ಮಾಡುವ ಭಂಡಾರ್ಚನೆ ಎಂಬಕ್ಕೆ ಎನ್ನ ಮಗನಾದ ಅಭಿಮಾನ್ಯ ನನ್ನ ತಂದ ಸೈನ್ಯವನನ್ನ ಸೂರ್ಯ ಮಣಗದೊಳಗಾಗಿ ಸೆಲವನ್ನು ಅರೆಗಡೆದು ಬಲಂಕಿತನಾದ ಈ ಲೋಕದಲ್ಲಿ ಗಂಡು ಗಲಿಗಳ ಗಂಡ ಗಾಂಡೀವಿ ಎಂಬ ಮುತ್ತಿನ ಬೆಂಡ ಎಲ್ಲ ಎಲ್ಲ ಕೂಟ ಯುದ್ಧವನ್ನ ಮಾಡು, ಕೈಲಾಗದಿದ್ದರೆ ನನ್ನ ಪಾದಕ್ಕೆ ಶರಣಾರ್ಥರಾಗು. ಯಾರಾದರೂ ಸ್ವಲ್ಪ ತಾಳ ಮುಖ. ಎಲ್ಲ ಕೂಡ ಯುದ್ಧವನ್ನ ಮಾಡಿ ಗೆದ್ದು ಹೋಗಲೇ ರಾತ್ರಿಂಚರ ಬಂತು ನೋಡಿ ಎನ್ನ ಎದರ
ತಿಳಿಯಲೈ ಸಾರಥಿ. ಭೂಪತಿ ಈ ರಣವೇಣಿಯಾದ ಪಾರ್ಥನೆಂಬ ಮೂರ್ಖನ ತನ್ನ ಪೌರುಷವನ್ನು ತಾನೇ ಕೊಂಡಾಡುತ್ತಾನೆ. ಎಲೈ ಪವನ, ನಿನ್ನ ಪೌರುಷವನ್ನು ನೀನೇ ಕೊಂಡಾಡುವುದಕ್ಕೆ ನಿನಗೆ ಸ್ವಲ್ಪವಾದ ನಾಚಿಕೆ ಮುಟ್ಟಲಿಲ್ಲ. ಯಾರಿಗೆ ನಾಚಿಕೆ ಹುಟ್ಟಿ ದೇವತೆಯನ್ನು ಬಲ ಮಾಡಿಕೊಂಡಿಯಾ? ಈಗ ಆದಿಪಂಡೆಗೆ ಬಂದ ಫಲವೇನು? ಈ ಸಮರವನ್ನು ಜಯಿಸದಂತೆ ಆಗಬಹುದೇ ಹೇಗೆ? ಇನ್ನು ಮೇಲೆ ಬಣ್ಣಗದರನಾದ ಶ್ರೀರಂಗನಾಥನ ಬಾಲಸ್ಮರಣದ ಗಾನವನ್ನು ಮಾಡುತ್ತಾ ಎಲ್ಲ ಸಮ್ಮುಖಕ್ಕೆ ಬಂದಿಯಾ? ಬಾ, ಯುದ್ಧವನ್ನು ಮಾಡು. ಈ ಕ್ಷಣದಲ್ಲಿ ಈ ರಣಭೂಮಿಗೆ ಆವಿಗೆ ಕೊಡಲಿದ್ದರೆ ಬಳಿರೇ. ಈ ಪಾರ್ಥನೆಂಬ ಮೂರ್ಖನು ಈ ರಣಭೂಮಿಯಲ್ಲಿದ್ದನು. ಸಾರಥಿ, ಭೂಪತಿ ತನ್ನ ಪೌರುಷವನ್ನು ತಾನೇ ನಿನ್ನ ಪೌರುಷವನ್ನು ನೀನೇ ಕೊಂಡಾಡುವುದಕ್ಕೆ ನಿನಗೆ ಸ್ವಲ್ಪವಾಗಿ ಬಂಡ ಈಗ ಹಾಡಿಕೊಂಡರೆ ಬಂದ ಫಲವೇನು? ಸಮರವನ್ನು ಜಯಿಸದಂತೆ ಆಗಬಹುದೇ ಹೇಗೆ? ನಿನ್ನ ಮೇಲೆ ಬಣ್ಣಗದರ ನಾನು ಶ್ರೀರಂಗನಾಥನ ಬಾಲಸ್ಮರಣದ ಮರದ ಗಾನವನ್ನು ಮಾಡುತ್ತಾ ಎಲ್ಲ ಚಿತ್ತವನ್ನು ಮಾಡು. ಈ ಕ್ಷಣದ ಈ ರಣಭೂಮಿಗೆ ಆವತಿ ಕಡಲಿದ್ದರೆ ವೈರ್ಯ ಜಾಗ್ರತೆಯಿಂದ ಯುದ್ಧಕ್ಕೆ ನಿನ್ನ ಫಲಗುಣ ತೀರಿತದಿಂದ ಎರಡು ಈ ಬಂದ ಕೌಟಿಕನೇ ಕೊಂಡ ಕಂಡಂತೆ ಮಗಳದರದೆನ್ನ ಗುಂಡಗಳ ಮೊದಲ ಬಂದ ಎನ್ನ ಕರೆದು ತಬಾದ ಕಡ್ಕದೆನ್ನ ಕಡದ ಕಾಲ್ಪಡದ ಈ ಗೋಮಂಡಲ ಗಾಂಧೀರಿಯನ್ನ ಮತ್ತಿದ ನನ್ನ ಧರಿಸಿದ ಸಾರ್ಥಕನು ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲ ಪವನ ಹರೇಂದ್ರಕರವಾಗಿ ಯುದ್ಧಕ್ಕೆ ನಿಲ್ಲ. ಭೂಪತಿ ಈ ಪಾರ್ಥನ ಗತಿ ಏನಾಯ್ತು ನೋಡು. ನೋಡಿದಿನಿ ದೇವ. ಈ ಮೂರ್ಖನೆಂಬ ಪಾರ್ಥನೆಯನ್ನ ಕೂಡ ಬಂಧವನ್ನು ಮಾಡಿ ಹೌದು ದೇವ. ಭೂಪತಿ ಮತ್ತು ಯುದ್ಧಕ್ಕೆ ಬರುವ ಪರಾಕ್ರಮಗಳೆಂದರೆ ಜಾಗೃತಿಯಿಂದ ಬರೆಯಲು ಸಾರಥಿ ನಿನ್ನಿಷ್ಟದಂತೆ ಭೂಪತಿ.
ಮೈದುನ ಅಯ್ಯೋ ಎನ್ನ ಪ್ರಾಣ ಸಗನಾದ ಮೈದುನ, ಈ ಹೊತ್ತಿಗೆ ನಿನ್ನ ಜೊತೆ ಅಗಲಿಕೆ. ಅಯ್ಯೋ ಪಾರ್ಥ, ನಿನ್ನ ಸಗನು ಬಂದಿರುವೆನು, ಕಣ್ಣು ತೆರೆದು ನೋಡು, ಒಂದು ಮಾತನಾಡು. ಅಯ್ಯೋ ಶಿವ ಶಿವ, ಅರ್ಜುನ ನಮ್ಮ ಹೆಸರು ಈ ಹೊತ್ತಿಗೆ ಎರವಾಯಿತೆ. ಅಯ್ಯೋ ಅರ್ಜುನಾವತಿಯಲ್ಲಿ ಧರ್ಮರಾಯ ಕುಂತಿದೇವಿ ಕೇಳಿದರೆ ಅವರಿಗೆ ಏನೆಂದು ಹೇಳಲಿ, ಅವರಿಗೆ ಮುಖ ಹೇಗೆ ತೋರಿಸಲಿ? ಅಕಟಕಟ ದ್ವಾರಕಾವತಿಗೆ ನಿನ್ನ ಬಿಟ್ಟು ಹೇಗೆ ಹೋಗಲಿ? ಅಯ್ಯೋ ದಾವ ಗುಡ್ಡವನ್ನು ಏರಿ ಬೀಳಲಿ. ಅಯ್ಯೋ ವಿಧಿಯೇ, ಆ ಪಾಪಿ ರುಕ್ಮಣಿಯ ಕೂಡ ಪಂಥವ ಮಾಡಿದಕ್ಕೆ ಈ ಗತಿಯಾಗಿದೆ. ಅರ್ಜುನ ಎನ್ನ ಮೈದುನ, ಅಹೋ ಪಾರ್ಥ, ಒಂದು ಮಾತನಾಡು. ಈ ಮೂರ್ಖ ರಕ್ಕಸನನ್ನು ಏನು ಮಾಡಿದರು ಸಿಟ್ಟ ತೀರದು. ಶಂಕರ ಹರ ಹರ ಗೌರೀವರ. ಮಂಗಮತಿಯಾದ ಕೃಷ್ಣ ಕಣ್ಣುಗಳಲ್ಲಿ ನೀರು ಸುರಗತ್ತ ಎಡದ ಮೇಲೆ ಬಿದ್ದ ಪರಿಪರಿ ಎಂದು ಅತ್ತಗೆ ಮಾತನಾಡಬಲ್ಲದಿರೋ ಮೂಡವಲ್ಲ. ನಿನ್ನಂತ ಮಂಗಮತಿಯನ್ನು ನಾನು ಇದುವರೆಗೂ ಕಾಣಲಿಲ್ಲ. ಹರಿಯದವರೇ ನಿನ್ನನ್ನು ಪೂಜೆ ಮಾಡುವರಲ್ಲವೇ ಬಂದಿರವರಿಗೆ ಪರಾಕ್ರಮದಿಂದ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದು ಯುದ್ಧವನ್ನು ಮಾಡುವುದ ಬಿಟ್ಟು ಎಂಗಿಸದಂತೆ ಎಳೆದ ಮೇಲೆ ನಿಂತು ಅಳವದಿಯಾದಕ್ಕೆ ನಿನ್ನ ಬಾಳಿಗೆ ಸುಡಲಿ. ಇತ್ತ ಕಡೆ ಎದ್ದ ಬಯಲಿಗೆ ಬಂದ ಕೋರಿದನಿಂದೆಯ ಶೌರ್ಯವಲ್ಲ. ಶವೈ ತಪ್ಪಿದ ರಕ್ಕಸ, ಜವೈ ಕಳ್ಳಗೊಲ್ಲನೇ ಎಲ್ಲರನ್ನು ಕೆಡಹಿದೆಂದು ಸಂತೋಷದಿಂದ ಸೇರಿ ಬರುವೆಯಾ? ಸಹಜವಾಗಿ ಬರುವನ ಮೂರ್ಖ. ಜವೈ ನೀಚಾಚರ, ಜವೈ ಕಳ್ಳಗೊಲ್ಲ. ಈ ಕ್ಷಣದೊಳಗಿನ ನಾಲಿಗೆಯನ್ನು ಸೀಳಿ ಇದೇ ಚಕ್ರದಿಂದ ನಿನ್ನ ಶಿರವನ್ನು ತೆರೆದು ಬಿಡುವೆ ನೋಡು ಕರ್ಪುರ. ನಮ್ಮಿಬ್ಬರಿಗೆ ನಡೆಯಲಿ ಪುರ. ಜವೈ ಕಳ್ಳಗೊಲ್ಲ. ಯುದ್ಧವಂದನ ಕತ್ತು ತಿನ್ನುವ ಬಲ್ಲಕಿಯರ ಆಲಮ ಸ್ವರವಲ್ಲ. ಅಲ ಎಲೈ ಕಳ್ಳ ಎಲೈ ಕುಲ್ಲ ಪೂರ್ವಾರ್ಜಿತ ನಿಮ್ಮ ಪುಣ್ಯದಿಂದ ಹಚ್ಚನನ ಬಾಣಕ್ಕೆ ಹಾಳ ಮಾಡಿದೆ. ಪುನರಪಿ ಜಯನಂ ಪುನರಪಿ ಮರಣಂ, ಬಲ್ಲವರು ಹಾರಲೈ ಹದವ. ಪ್ರತಾಪಶಾಲಿಯಾದ ಕೌಟಿಕರು ನಿನ್ನ ಪ್ರತಾಪವನ್ನು ತೋರಲಿಯ ಭಾವ ಒಳ್ಳೆಯದಾಯಿತು. ಈ ಕೋಯನ್ನ ಪಟುತರ ಖಡ್ಗದಿಂದ ನಿನ್ನ ಶಿರವನ್ನು ಕಡಿದ ಬಿಡಿದ ರಮಾಪತಿ ಮರದವರ ನಾರಕಾವತಿ. ಜವೈ ಬುದ್ಧ ಸುಂದರಾದ ಪುರಗೇಡಿಯಾದ ಕೃಷ್ಣ ಬುದ್ಧ ಪರಾಕ್ರಮಿಗಳವರನ್ನು ಗೆದ್ದು ಸತ್ತು ಮಾಡದ ಬುದ್ದು ಮುಗಿಯಲಾದ ದೇವಿಯನ್ನು ಕತ್ತು ಒಯ್ಯುವುದನ್ನು ನಿರ್ಧಾರ ಮನಸ್ಸಿನಿಂದ ಸದ್ಯಕ್ಕೆ ಎಲ್ಲೋಳ ಯುದ್ಧಕ್ಕೆ ಬರುವೆಯಾ? ಸಹಜವಾಗಿ ಬರುವನು ಮೂರ್ಖ. ಮೂರ್ಖ ಬಂಡ ಕೃಷ್ಣರೇ, ಈ ಕ್ಷಣದೊಳಗೆ ಅಪ್ಪದೂಟವನ್ನು ನೀಡಿ ಪ್ರಚಂಡ ಮಾರ್ಕಣಗಳನ್ನು ನಿದ್ರಿಸಿಕೊಳ್ಳಲ. ಮೂರ್ಖ ಯಾತಕ್ಕೆ ಮಾಡುವೆ ಎನ್ನುವ ತರ್ಕ. ಕುಲಗೇಡಿಯಾದ ಕೃಷ್ಣ ಗಟ್ಟಿಯಾದ ಕೌಟಿಕನೇ, ನೀನು ಒಡೆದ ಬಾಣಂಗಳನ್ನು ಎಡಬಿಡದ ಕತ್ತರಿಸದನು ಅಲ ಉದಗತನದಿಂದ ಒಡೆಯಲಿಕ್ಕೆ ಬಲ್ಲತಿಯರ ಆಲಗಡಿಗೆಯಲ್ಲ. ಎಲೈ ಜಡಮತಿ ಗುಣಮದೆ ಕಡು ಭಯಂಕರದ ಭಯಂಕರಿಸುವ ಬಾಣದಿಂದ ಹೀರಬಬ್ಬೆಯನ್ನಿಟ್ಟು ಒಡೆಯುವೆ. ಇವತ್ತಿಗೆ ಗೋರಕಾವತಿರಿದ ತೀರಿಕೆಯನ್ನು ತಿಳಿ ಶ್ರೀರಂಗನಾಥನ ಧ್ಯಾನವನ್ನು ಮಾಡುತ್ತ ಯುದ್ಧಕ್ಕೆ ನಿಲ್ಲ ಪಾತಕ ತೀರಿಕೆಯಿಂದಲೇ ಜಾತಕ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೈ ಹದವ. ಎಲ್ಲ ಸಾರಥಿ, ಈ ಮೂರ್ಖ ರಕ್ಕಸನು ಕೂಡ ಯುದ್ಧ ಮಾಡುವುದು ಎಲ್ಲಿಂದಾಗದು, ಇಲ್ಲಿ ಇರಬಾರದು. ಮೆಲ್ಲನೆ ಮಾಯವಾಗುತ್ತದೆ ಸಾರಥಿ. ಇಲ್ಲಿ ಕುಂತಿರುವವರ ಬುದ್ಧಿ ದಾರ ಮುಂದೆ ಹೇಳಬೇಡ, ಅತಿ ಜಾಗ್ರತೆ. ಯಪ್ಪ ಎಲ್ಲಾರಿಗೆ ಕಾಣ್ತೀವಿ ಹೋಗಪ್ಪ. ಭೂಪತಿ ನೋಡಿದ್ರಿ ದೇವ. ಭೂಪತಿ
ಭೂಪತಿ ಕೌಳಿಕ ಮಹಾರಾಜನಿಗೆ ಸರ್ವೈದಿಗಳ ಎಲ್ಲವನ್ನು ಮಡಿಮಡಿ ಕಣ್ಣೂರ ಹಳೆ ಭೂಪತಿ ಮತ್ತು ಯುದ್ಧ ಕ್ಷವರವ ಪರಾಕ್ರಮಗಳಿದ್ದರ ಜಾಗೃತಿಯಿಂದ ಬರೆಯೋ ಸಾರಥಿ ನಿಮ್ಮೆಷ್ಟದಂತಾಗಲಿ ಭೂಪತಿ ಅಮರಗಂಧಿ ರತಿ ಎಲ್ಲರನ್ನು ಕಲ್ಲಿನಲ್ಲಿ ತರುವುದನ್ನು ಹಿರಿಯ ರಾಜವಾಗಿರುವನ ಮುಖ ಮಂಡಲಕ್ಕೆ ತುರಿಬಿಡಲು ಜಾಗ್ರಹಂಗ ಇದ್ದಕ್ಕೆ ನಮ್ಮ ಕರಪುರ ಸೇರುವುದನ್ನು ಈಗಲೇ ಒಬ್ಬರ ಹೇಳಲ ಈ ಪೋರ ನೀನು ಎಂದನ್ನ ವಿಠ್ಠಕ್ಕೆ ಬಾಯಂದರೆ ಎನ್ನಗೆ ರಜ ಬಂತು ಅದು ಯಾಕೆಂದರೆ ಅತಿ ಭಯಂಕರಾದವರ ಅವಶ್ಯ ಕಣ್ಣಾದ ಕಂಡು ಮತ್ತು ನೀನು ಸಮರಕ್ಕೆ ಬರುತ್ತೀರೆಂದರೆ ಎನ್ನಗೆ ಸ್ವಚ್ಛವಾಗಿ ಎನ್ನಗೆ ಶರಣಾಗದ ನಾನು ಸುಮ್ಮನೆ ಬಿಡುವೆ ಬಾಳ ಭವ್ಯಗುಣಿಸಿದ ಸಣ್ಣವನಂದು ಕಣ್ಣಿಗೆ ಲೆಕ್ಕ ಗೊತ್ತಿದ್ದರೆ ನನ್ನನ್ನು ಏನು ಮಾಡುವುದು ಮುಖಯ್ಯ ಮಗ ಮಣ್ಣು ಮತ್ತು ನಮ್ಮನ್ನು ಗೊತ್ತಿಲ್ಲವೇ ಹೇಗೆ ಮೂರ್ಖ ನೀನು ಈ ಕ್ಷಣಗಳು ನಿನ್ನ ಒಡಲ ವರದೆಯಿಂದ ಭೂತಾದಿಗಳ ಹಾವಿತುಗಳಿಂದ ಮುಂದೆ ಇದ್ದಕ್ಕಿರಲ್ಲ ರಕ್ಕಸ ಸೇರಿಸುವರು ನಿನ್ನೆಲ್ಲವೇ ಹೇಗೆ ಇದೇ ಪ್ರಕಾರವಾಗಿ ಚೆಂಡಿಗಳೇ ಭೂಪತಿ ಈ ಮನ್ಮಥನ ರಣಗ್ರದಲ್ಲಿ ಬಂದ ಒಂದೇ ಬಾಣದಿಂದ ಮೂರ್ಛವಾದನ ಇವನನ್ನು ಜಾಗ್ರತೆಯಿಂದ ಹಸ್ತಗಳ ತಪ್ಪುವಂತವನಾಗುತ್ತಾನತೆ ನಿಮ್ಮೆಷ್ಟದಂತಾಗಲಿ ಭೂಪತಿ ಸಾರಥಿ ಭೂಪತಿ ಇನ್ನು ಎನ್ನುವರಿಂದ ಮಾಡುವ ಪರಾಕ್ರಮಗಳ ಯಾರಿಲ್ಲ ಜ್ಞಾತಕ್ಕೆ ತಡ ಜಾಗ್ರತೆಯಿಂದ ಸಮಗ್ರ ರಾಜದಂಡವಾಗಿ ಸ್ನಾನವನ್ನು ಮಾಡಿ ನದಿಯನ್ನು ತೆಗೆದುಕೊಂಡು ಹೋಗಲು ಸಾರಥಿ ನಿಮ್ಮೆಷ್ಟದಂತಾಗಲಿ ಭೂಪತಿ ಯುದ್ಧ